Are you in a place in your life where you feel like you're stuck and you're in a cave? It's so dark and it's so foggy. You don't know what to do. You don't know where your life is right now. Everything is so confusing. ನಿಮ್ಮ ಜೀವಿತದಲ್ಲಿ ನೀವೊಂದು ದೊಡ್ಡ ಗಲಿಬಿಲಿಗೆ ಒಳಗಾಗಿದ್ದೀರಾ, ಅಥವಾ ಒಂದು ಗುಹೆಯಲ್ಲಿ ಇರುವ ಹಾಗೆ, ಅಥವಾ ಒಂದು ಕಾರ್ಗತ್ತಲಿನಲ್ಲಿ ನೀವು ಬಿದ್ದಿರುವ ಹಾಗೆ ನಿಮ್ಮ ಜೀವಿತವು ಅಂತಹ ಪರಿಸ್ಥಿತಿಯಲ್ಲಿ ಇದೆ ಎಂದು ನೀವು ನೆನೆಸ್ತಾ ಇದ್ದೀರಾ? Are you feeling like I don't have clarity, or you feel like I don't have a way out? I'm just stuck here, John. I'm just stagnant here. ಅಥವಾ ನೀವು ಹೇಳ್ತಿದ್ದೀರಾ, ಜಾನ್, ನನಗೆ ಇಲ್ಲಿಂದ ಆಚೆ ಬರಲು ಆಗ್ತಾ ಇಲ್ಲ, ನನ್ನ ಜೀವಿತವು ಕಟ್ಟಲ್ಪಟ್ಟಿದೆ, ಏನು ಮಾಡಬೇಕೆಂಬುದಾಗಿ ನನಗೆ ಗೊತ್ತಾಗ್ತಿಲ್ಲ ಎಂಬುದಾಗಿ ಹೇಳ್ತಾ ಇದ್ದೀರಾ? See, I want to talk to you today from John chapter 11. ಇವತ್ತು ನಾನು ನಿಮ್ಮೊಂದಿಗೆ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದಿಂದ ಮಾತಾಡ್ತಾ ಇದ್ದೇನೆ. It's the passage when Jesus goes and raises Lazarus back to life. ಈ ಒಂದು ವ್ಯಾಖ್ಯಾನದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಹೋಗಿ ಸತ್ತಂತಹ ಲಾಜರನ್ನ ಪುನಃ ಜೀವಕ್ಕೆ ತರುತ್ತಾರೆ. See, I want you to understand something here. ಇಲ್ಲಿ ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕಿದೆ. It is one thing to know that Jesus raised a man from the dead. ಒಬ್ಬ ಮನುಷ್ಯನನ್ನ ಸತ್ತಂತವನನ್ನ ಯೇಸು ಕ್ರಿಸ್ತನು ಮೇಲಕ್ಕೆ ಮತ್ತೆ ಪುನಃ ಬದುಕಿಸಿದ್ದಾನೆ ಅನ್ನುವಂಥದ್ದು ಒಂದು ವಿಷಯವಾಗಿದ್ದರೆ, But there's something to really think about. ಆದ್ರೆ ಇಲ್ಲೊಂದು ನಾವು ಯೋಚಿಸಬೇಕಾದಂತಹ ಒಂದು ವಿಷಯವಿದೆ. It says in verse 38 that he was actually in a tomb. It's like a cave. ಆದ್ರೆ 38ನೇ ವಚನದಲ್ಲಿ ನೋಡ್ತೇವೆ, ಅದು ಒಂದು ಗವಿಯಾಗಿತ್ತು ಎಂಬುದಾಗಿ. And a stone is laid and closed. ಅದಕ್ಕೆ ಒಂದು ದೊಡ್ಡ ಕಲ್ಲನ್ನು ಕೂಡ ಆ ಗವಿಗೆ ಇಟ್ಟಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. A cave, if you see, even in normal time, it looks very dark. ಸೊ ಒಂದು ಗವಿಯನ್ನು ನಾವು ನೋಡುವುದಾದ್ರೆ ಅದು ಸಾಮಾನ್ಯವಾಗಿ ಕೂಡ ಅದು ತುಂಬಾ ಕತ್ತಲಿರ್ತದೆ. And now if you close all the entrances, it is completely dark. ಆದರೆ ಅದರ ಪ್ರವೇಶದ ದ್ವಾರವನ್ನು ಇನ್ನು ನಾವು ಮುಚ್ಚಿದರೆ ಇನ್ನು ಪರಿಪೂರ್ಣವಾಗಿ ಕತ್ತಲಿಂದ ತುಂಬಲ್ಪಟ್ಟಿರುತ್ತದೆ. And when you look at verse 44, 44ನೇ ವಚನವನ್ನು ನಾವು ನೋಡುವುದಾದರೆ, it says that his hands and feet were wrapped. ಅವನ ಕೈಗಳು ಕಾಲುಗಳು ಕೂಡ ಕಟ್ಟಿದ್ದವು ಎಂಬುದಾಗಿ ನಾವು ನೋಡ್ತೇವೆ. And it says there was a cloth over his face. ಅವನ ಮುಖದಲ್ಲಿ ಕೂಡ ಬಟ್ಟೆಯಿಂದ ಸುತ್ತಲ್ಪಟ್ಟಿರ್ತದೆ. See, now I want you to think about this. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ಬಯಸ್ತೇನೆ. When Jesus says, Lazarus, come out, ಯೇಸು ಕ್ರಿಸ್ತನು ಲಾಜರನೇ ಆಚೆ ಬಾ ಎಂಬುದಾಗಿ ಹೇಳುವಾಗ, his face is covered, his hands and feet are tied. How do you think Lazarus was able to come out? ಅವನ ಕೈ ಕಾಲುಗಳು ಕಟ್ಟಲ್ಪಟ್ಟಿದೆ, ಮುಖವು ಕೂಡ ಬಟ್ಟೆಯಿಂದ ಸುತ್ತಲ್ಪಟ್ಟಿದೆ, ಅವನು ಹೇಗೆ ತಾನೇ ಆಚೆ ಬರ್ತಾನೆ ಎಂಬುದಾಗಿ ನೀವು ನೆನೆಸ್ತೀರಾ? If his face was not covered, maybe he can see his way out. ಒಂದು ವೇಳೆ ಅವನ ಮುಖವು ಮುಚ್ಚಲ್ಪಟ್ಟಿದೆ ಹೋಗಿದ್ದರೆ ಅವನು ಆಚೆ ಬರುವಂತ ದಾರಿಯನ್ನು ಸಹ ಅವನು ನೋಡಬಹುದಾಗಿತ್ತು. If his hands and feet were little free, maybe he can touch and feel his way out. ಒಂದು ವೇಳೆ ಅವನ ಕೈ ಕಾಲುಗಳು ಬಿಚ್ಚಲ್ಪಟ್ಟಿದ್ದರೆ ಅವನು ಮುಟ್ಟುತ್ತಾ ಅವನು ಆಚೆ ಬರಬಹುದಾಗಿತ್ತು. Today you may be feeling like that. ಇವತ್ತು ನೀವು ಕೂಡ ಲಾಜರನ ಪರಿಸ್ಥಿತಿಯಲ್ಲಿ ಇರಬಹುದು. You are not able to see your way out. There is no clarity in life. You are not able to do anything with your life because you feel like chained and stuck. You are not able to do anything. You may be feeling like that. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವ ಮಾರ್ಗವೂ ಕೂಡ ನಿಮಗೆ ಕಾಣಿಸ್ತಾ ಇಲ್ಲ, ಅಥವಾ ಏನನ್ನು ಕೂಡ ಮಾಡೋದಕ್ಕೆ ಆಗ್ತಿಲ್ಲ, ಯಾಕಂದ್ರೆ ನೀವು ಒಂದು ಸರಪಣಿಗಳಿಂದ ಬಂಧಿಸಲ್ಪಟ್ಟವರಂತೆ ನೀವಿದ್ದೀರಿ. Then how did Lazarus come out? ಹಾಗಾದ್ರೆ ಲಾಜರನು ಹೇಗೆ ಆಚೆ ಬಂದನು? He can't see his way out. He can't feel his way out. The only way he could come out was he could listen to the voice of Jesus and listen, and that's the way he came out. ಅವನು ಒಂದೇ ಒಂದು ರೀತಿಯಾಗಿ ಆಚೆ ಬಂದನು. ಅವನ ದಾರಿಯನ್ನ ಕಾಣಲು ಸಾಧ್ಯವಿಲ್ಲ, ಅದನ್ನು ಅನುಭವಿಸಲು ಕೂಡ ಸಾಧ್ಯವಿಲ್ಲ. ಆದರೆ ಯೇಸು ಕ್ರಿಸ್ತನಿಂದ ಹೊರಟಂತಹ ಧ್ವನಿಯನ್ನ, ಆ ಶಬ್ದವನ್ನ ಕೇಳುತ್ತಾ ಅವನು ಗವಿಯಿಂದ ಆಚೆ ಬಂದನು. So the key for you to come out of your pit, to come out of your cave, to come out of your tomb, is not to do something or to try something within your capacity or to look for ways, but rather listen to the voice of God and he will lead you. ನೋಡಿ, ಇವತ್ತು ನೀವು ಕೂಡ ನಿಮ್ಮ ಪರಿಸ್ಥಿತಿಯಿಂದ ಅಥವಾ ನಿಮ್ಮ ಒಂದು ಸಮಾಧಿಯಿಂದ, ಒಂದು ಗವಿಯಿಂದ, ಒಂದು ಗುಂಡಿಯಿಂದ ಆಚೆ ಬರಬೇಕಂದ್ರೆ ನಿಮ್ಮ ಸ್ವಂತ ಬಲದಿಂದ ಅಲ್ಲ, ಯೇಸು ಕ್ರಿಸ್ತನ ಒಂದು ಶಬ್ದವನ್ನ ಕೇಳುತ್ತಾ ನೀವು ಆಚೆ ಬರಬಹುದಾಗಿದೆ. Don't go by what you see, go by what you hear from the voice of God. ಸೊ ಆದ್ದರಿಂದ ನೀವು ಏನನ್ನ ನೋಡುತ್ತೀರೋ ಅದನ್ನ ನಂಬಿ ಮುಂದಕ್ಕೆ ಹೋಗದೆ, ದೇವರಿಂದ ನೀವು ಏನನ್ನ ಕೇಳುತ್ತೀರೋ ಅದನ್ನ ನಂಬುತ್ತಾನೆ ಮುಂದಕ್ಕೆ ಬನ್ನಿ. If you are confused, you need to tune yourself to hear God's voice in such a way that you know this is the
the voice of God leading you in the path of righteousness. ಒಂದು ವೇಳೆ ನೀವು ಗಲಿಬಿಲಿಗೆ ಒಳಗಾಗಿದ್ದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ಇದೇ ದೇವರ ಒಂದು ಮಾರ್ಗವು, ದೇವರ ಚಿತ್ತವು, ನಾನು ಇದರಲ್ಲಿ ಮುಂದಕ್ಕೆ ಸಾಗಬೇಕೆಂದು. If you feel chained and you're not able to take any step, just listen to the voice of God and take one step at a time. And I'm telling you, God will take you out and you will be better off than you were before. ಸೊ ಕಟ್ಟಲ್ಪಟ್ಟವಂತವರಾಗಿದ್ದರೆ ನೀವು ದೇವರ ಶಬ್ದವನ್ನ ಕೇಳಿ ಮುಂದಕ್ಕೆ ಹೋಗಿ, ಆತನೇ ನಿಮಗೆ ಮಾರ್ಗವನ್ನು ತೋರಿಸುವಂತವನಾಗಿದ್ದಾನೆ. God help us to do the same in listening to you, your still soft voice, as you lead us out of our tombs, out of our stagnant points, to come out and be victorious in Jesus' name. Amen. ಕರ್ತನೇ, ನಿನ್ನ ಒಂದು ಮಾತನ್ನ ಕೇಳಿ ನಮ್ಮ ಸಮಾಧಿಗಳಿಂದ ನಾವು ಆಚೆ ಬರುವುದಕ್ಕೆ ನಮಗೆ ನೀನು ಮಾರ್ಗವನ್ನು ತೋರಿಸು. ಆ ಮಾತನ್ನು ನಾವು ನಂಬುವುದಕ್ಕೆ, ನಿನ್ನ ಶಬ್ದವನ್ನು ಕೇಳುವುದಕ್ಕೆ ನಮಗೆ ಸಹಾಯ ಮಾಡು. ಆಮೇನ್. Amen.